ನಮಸ್ತೆ ಸ್ನೇಹಿತರೆ, ನಾನಿಲ್ಲಿ 6 ಎಳೆನ ದಾರ ತಗೊಂಡಿದ್ದೀನಿ. ಕ್ರೋಶದಿಂದ ಒಳಗಡೆಯಿಂದ ನಾವು ದಾರನ ಎಳ್ಕೊಂಡು ಬರಬೇಕು. ತಗೊಂಡು ಒಂದು ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಪಕ್ಕದಲ್ಲೇ ಇನ್ನೊಂದು ಚೈನ್ ಮೇಲಿಂದ ತೊಗೊಂಬಂದು ಪಕ್ಕಕ್ಕೆ ಹೋಗಿ ಇನ್ನೊಂದು ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ 1 2 ಚೈನ್ಸ್ ಹಾಕ್ಕೊಂಡು ಮೇಲಿಂದ ದಾರ ತೊಗೊಂಡ್ಬಂದು ಪಕ್ಕದಲ್ಲೇ ಹೋಗಿ ಎರಡರಲ್ಲೊಂದು ಮತ್ತೆ ಕ್ರೋಶನ್ ಮೇಲೆ ದಾರನ ತಂದು ಪಕ್ಕಕ್ಕೆ ತಗೊಂಡು ಹೋಲ್ ಮಾಡಿಕೊಂಡು ಎರಡರಲ್ಲೊಂದು ಕ್ರೋಶನ್ ಮೇಲೆ ದಾರನ ತಂದು ಪಕ್ಕದಲ್ಲೇ ಹೋಗಿ ಎರಡರಲ್ಲೊಂದು ಕ್ರೋಶನ್ ಮೇಲೆ ದಾರನ ತಂದು ಪಕ್ಕಕ್ಕೆ ಹೋಗಿ ಎರಡರಲ್ಲೊಂದು ಮತ್ತೆ ಕ್ರೋಶನ್ ಮೇಲೆ ದಾರನ ತಗೊಂಡು ಪಕ್ಕದಲ್ಲೇ ಹೋಗಿ ಎರಡರಲ್ಲೊಂದು ಈ ಥರ 6 ಟೈಮ್ಸ್ ಮಾಡ್ಕೋಬೇಕು. ಮತ್ತು ಕ್ರೋಶನ್ ಮೇಲೆ ದಾರನ ತಂದು ಪಕ್ಕದಲ್ಲೇ ಹೋಗಿ ಎರಡರಲ್ಲೊಂದು ಈ ಥರ 6 ಸರಿ ಮಾಡ್ಕೊಂಡಿದ್ದೀನಿ. ತುಂಬ ಈಸಿಯಾಗಿರೋ ಡಿಸೈನ್ ಇದು. ಈಗ ದಾರನ ಎಳ್ಕೊಂಡು ನಾನು ಬಾಕ್ಸ್ ಶೇಪಲ್ಲಿರೋಂಥ ಒಂದು ಗೋಲ್ಡ್ ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಹತ್ರ ಯಾವುದು ನಿಮ್ಗೆ ಇಷ್ಟ ಬಂದಿರೋ ಬೀಡನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಳ್ಳೋಣ. ಈಗ ಕ್ರೋಶನ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಎರಡರಲ್ಲೊಂದು ಮತ್ತು ಎರಡರಲ್ಲೊಂದು ಈ ಥರ ಮತ್ತೆ ಮಾಡಬೇಕು. ಕ್ರೋಶನ್ ಮೇಲೆ ದಾರನ ತಂದು ಪಕ್ಕಕ್ಕೆ ಹೋಲ್ ಮಾಡ್ಕೋಬೇಕು. ಎರಡರಲ್ಲೊಂದು ಕ್ರೋಶದ ಮೇಲೆ ಮತ್ತೆ ದಾರನ ಸುತ್ತಕೊಂಡು ಪಕ್ಕದಲ್ಲೇ ಹೋಗಿ ದಾರನ ತೊಗೊಂಬಂದು ಎರಡರಲ್ಲೊಂದು ಮತ್ತೆ ಕ್ರೋಶದ ಮೇಲೆ ದಾರನ ತೊಗೊಂಡು ಬಂದು ಪಕ್ಕದಲ್ಲಿ ಹೋಗಿ ಎರಡರಲ್ಲೊಂದು ಕ್ರೋಶದ ಮೇಲೆ ದಾರನ ತಂದು ಪಕ್ಕದಲ್ಲೇ ಹೋಗಿ ಎರಡರಲ್ಲೊಂದು ಈ ಥರ ಇದನ್ನು ನಾನು 6 ಸರಿ ಮಾಡ್ತಾಯಿದ್ದೀನಿ. 6 ಚೈನ್ನ ಹಾಕ್ಕೋಬೇಕು. ಈ ಥರ 6 ಟೈಮ್ ನಾವು ಸ್ವಲ್ಪ ಹುಷಾರಾಗಿ ನೋಡಿ ಎಳ್ಕೋಬೇಕು. ದಾರ ಹಿಂದೆ ಮುಂದೆ ಆಗ್ತಾ ಇರುತ್ತೆ. ಮತ್ತು ಕ್ರೋಶನ್ ಮೇಲೆ ದಾರನ ತಂದು ಪಕ್ಕದಲ್ಲಿ ಹೋಗಿ ಎರಡರಲ್ಲೊಂದು ಈ ಥರ ಹಾಕಿದ್ಮೇಲೆ ಈಗ ಮತ್ತೆ ಇನ್ನೊಂದು ಸರಿ ತೊಗೊಂಬಂದು ಎರಡರಲ್ಲೊಂದು ಈಗ 6 ಟೈಮ್ ಆಗಿದೆ. 1 2 3 4 5 6 ಆಯ್ತಲ್ಲ. ಈಗ ನಾನು ಚೈನ್ ಹಾಕ್ಕೊಳ್ತಾ ಇದ್ದೀನಿ. 1 2 3 ಈಗ 3 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊತಿದ್ದೀನಿ. ಮತ್ತು ಈಗ ಎರಡರಲ್ಲೊಂದು ಆ ಥರನೇ ಮಾಡ್ಕೋಬೇಕು. ಇಲ್ಲಿ ನಾನು ಕುಚ್ಚು ಕಟ್ತಿದ್ದೀನಿ ಈ ಜಾಗದಾಗೆ. ಈಗ ಕ್ರೋಶನ್ ಮೇಲೆ ದಾರನ ತಂದು ಮತ್ತೆ ಪಕ್ಕದಲ್ಲೇ ಹೋಗಿ ಎರಡರಲ್ಲೊಂದು ಕ್ರೋಶನ್ ಮೇಲೆ ದಾರನ ತೊಗೊಂಬಂದು ಪಕ್ಕದಲ್ಲಿ ಹೋಗಿ ಎರಡರಲ್ಲೊಂದು ಕ್ರೋಶದ ಮೇಲೆ ದಾರನ ತಂದು ಮತ್ತೆ ಪಕ್ಕದಲ್ಲೇ ತೊಗೊಂಬಂದು ದಾರನ ಎರಡರಲ್ಲೊಂದು ಕ್ರೋಶದ ಮೇಲೆ ದಾರನ ತಂದು ಮತ್ತೆ ಪಕ್ಕದಲ್ಲಿ ರೋಲಲ್ಲಿ ಹೋಗಿ ಎರಡರಲ್ಲೊಂದು ಈ ಥರ 6 ಟೈಮ್ಸ್ ಹಾಕಬೇಕು. ಮತ್ತು ಕ್ರೋಶನ್ ಮೇಲೆ ದಾರನ ತೊಗೊಂಬಂದು ಪಕ್ಕದಲ್ಲೇ ಹೋಗಿ ಎರಡರಲ್ಲೊಂದು ಮತ್ತು ಕ್ರೋಶನ್ ಮೇಲೆ ದಾರನ ತಂದು ಎರಡರಲ್ಲೊಂದು ಈಗ ಮತ್ತೆ ಒಂದು ಬೀಡ್ಸನ್ನು ನಾವು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಹುಷಾರಾಗಿ ದಾರ ತೊಗೋಬೇಕು. ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಈಗ ಒಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕ್ರೋಶದ ಮೇಲೆ ಇನ್ನೊಂದು ಸರಿ ದಾರ ಸುತ್ಕೋಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡು ಎರಡರಲ್ಲೊಂದು
ಈಗ ಲಾಕ್ ಆಗಿದೆ. ಡಿಸೈನ್ ನೋಡಿ ಈ ಥರ ಕಾಣಿಸುತ್ತೆ. ಈಗ ಮತ್ತೆ ಕ್ರೋಶದ ಮೇಲೆ ದಾರನ ತೊಗೊಂಬಂದು ಪಕ್ಕದಲ್ಲೇ ಹೋಗಿ ಎರಡರಲ್ಲೊಂದು ಕ್ರೋಶದ ಮೇಲೆ ದಾರನ ತಂದು ಪಕ್ಕದಲ್ಲೇ ಹೋಗಿ ಎರಡರಲ್ಲೊಂದು ದಾರ ಒಂದು ಸ್ವಲ್ಪ ಇದಾಗ್ತಾಯಿದೆ, ನಿಧಾನಕ್ಕೆ ಹಾಕಬೇಕು. ಆದಷ್ಟು ಸ್ವಲ್ಪ ಫಾಸ್ಟ್ ಆದ್ರೂ ದಾರ ಒಂದು ಹಿಂದೆ ಮುಂದೆ ಆದ್ರೂ ಅದಾಗುತ್ತೆ, ನೋಡಿ ಹುಷಾರಾಗಿ ಹಾಕಬೇಕು. ಎರಡರಲ್ಲೊಂದು ಕ್ರೋಶದ ಮೇಲೆ ದಾರನ ತಂದು ಪಕ್ಕಕ್ಕೆ ಹೋಗಿ ಎರಡರಲ್ಲೊಂದು ಮತ್ತೆ ಕ್ರೋಶದ ಮೇಲೆ ದಾರನ ತೊಗೊಂಬಂದು ಪಕ್ಕದಲ್ಲಿ ಹೋಗಿ ಎರಡರಲ್ಲೊಂದು ಕ್ರೋಶದ ಮೇಲೆ ದಾರನ ತೊಗೊಂಬಂದು ಪಕ್ಕದಲ್ಲೇ ಹೋಗಿ ಎರಡರಲ್ಲೊಂದು ಕ್ರೋಶದ ಮೇಲೆ ದಾರನ ತೊಗೊಂಬಂದು ಈ ಥರ ಕಾಣಿಸುತ್ತೆ ಡಿಸೈನು. ಈಗ 1 ಚೈನ್ 2 ಚೈನ್ 3 ಚೈನ್, ಈಗ 6 ಟೈಮ್ಸ್ ಆದಮೇಲೆ ಈ ಥರ ಚೈನ್ ಹಾಕ್ಕೊಂಡು ಮತ್ತು ಕ್ರೋಶದ ಮೇಲೆ ಒಂದು ಸರಿ ದಾರನ ಸುತ್ಕೊಂಡ್ಬಂದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ದಾರನ ಕ್ರೋಶದಿಂದ ತಗೊಂಡು ಮತ್ತು ಎರಡರಲ್ಲೊಂದು ಮಾಡಬೇಕು. ಮತ್ತು ನೋಡಿ ಈ ಥರ ಕಾಣಿಸುತ್ತೆ. ಈಗ ಮತ್ತೆ ಕ್ರೋಶದ ಮೇಲೆ ದಾರನ ತೊಗೊಂಬಂದು ಪಕ್ಕದಲ್ಲೇ ಹೋಗಿ ಎರಡರಲ್ಲೊಂದು ಕ್ರೋಶದ ಮೇಲೆ ದಾರನ ತಂದು ಪಕ್ಕದಲ್ಲೇ ಹೋಗಿ ಎರಡರಲ್ಲೊಂದು ಕ್ರೋಶದ ಮೇಲೆ ದಾರನ ತಂದು ಪಕ್ಕದಲ್ಲೇ ಹೋಗಿ ಎರಡರಲ್ಲೊಂದು ಮತ್ತೆ ನಾವೀಗ ಕ್ರೋಶದ ಮೇಲೆ ದಾರನ ತಗೊಂಡ್ಬರ್ಬೇಕು. ಎಷ್ಟೋಗಿದೆ ನೋಡಿ ಕೌಂಟ್ ಮಾಡ್ಕೋಬೇಕು. ನನಗೆ ಇಲ್ಲಿ 6 ಸರಿ ಹಾಕ್ಕೋಬೇಕು ನೋಡಿ. ಮತ್ತು ಕ್ರೋಶದ ಮೇಲೆ ದಾರನ ತಂದು ಎರಡರಲ್ಲೊಂದು ಮಾಡ್ತಾಯಿದ್ದೀನಿ. ಈಗ 6 ಆಗಿದೆ ಅಂತ. ಈಗ ಫಸ್ಟಿಗೆ ನಾವು ಒಂದು ಬಾಕ್ಸ್ ಶೇಪು ಬೀಡು ಮತ್ತು ಕುಚ್ಚು ಕಟ್ಟೋಕ್ಕೆ ಚೈನ್ ಹಾಕ್ಕೋಬೇಕು, ಮತ್ತು ಒಂದು ಬೀಡ್ ಆ್ಯಡ್ ಮಾಡಬೇಕು, ಮತ್ತು ಚೈನ್. ಈ ಥರ ಫುಲ್ ಸೀರೆ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ನೋಡಿ. ನಾನಿಲ್ಲಿ ಚೈನ್ ಹಾಕಿ ಏನ್ಬಿಟ್ಟಿದ್ನಲ್ಲ ಗ್ಯಾಪಲ್ಲಿ, ಅಲ್ಲಿ ಗ್ರೀನ್ ಕಲರಲ್ಲಿ ಕುಚ್ಚು ಕಟ್ಟಿದ್ದೀನಿ. ಸೀರೆ ಗ್ರೀನ್ ಮತ್ತು ಬ್ಲೂ ಕಾಂಬಿನೇಷನ್ ಇರೋದ್ರಿಂದ ನಾನು ಬ್ಲೂನಲ್ಲಿ ಕುಚ್ಚನ್ನೇ ಹಾಕ್ತಾ, ಇಲ್ಲಿ ಕುಚ್ಚನ್ನು ನಾನು ಗ್ರೀನಲ್ಲಿ ಹಾಕಿದ್ದೀನಿ, ಕ್ರೋಶದಿಂದ ಬ್ಲೂನಲ್ಲಿ ಎಣ್ಕೊಂಡೋಗಿದ್ದೀನಿ. ತುಂಬ ಬೇಗನೆ ಆಗುತ್ತೆ, ಎಣ್ಕೊಳ್ತಾ ಹಾಕಿದರೆ ತುಂಬ ಈಸಿ ಇದೆ. ಸ್ವಲ್ಪ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ನೋಡಿದ್ದಕ್ಕೆ